ನಮಸ್ಕಾರ ಎಲ್ರಿಗೂ. ಸೊ ಈ ವಿಡಿಯೋದಲ್ಲಿ ನಾವು ಏಜೆಂಟ್ನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಏಜೆಂಟ್ನ ಹೇಗೆ ಕನ್ವರ್ಟ್ ಮಾಡೋ ಅದರ ಸ್ಟ್ರಾಟಜಿನ ಅಥವಾ ಅದರ ಇಂಪ್ಲಿಮೆಂಟೇಷನ್ನ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಅದನ್ನು ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ನೋಡ್ತೀವಿ. ಸೊ ಅದಕ್ಕೆ ನಾನು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ದೀನಿ. ಈ ಅಪ್ಲಿಕೇಶನಲ್ಲಿ ನಾನು ಹೇಗೆ ಏಜೆಂಟಾಗಿ ಕನ್ವರ್ಟ್ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಅಪ್ಲಿಕೇಶನ್ನ ಡೆಮೋನ ನಿಮಗೆ ಕೊಟ್ಬಿಡ್ತೀನಿ. ಸೊ ನಾವು ಇಲ್ಲಿ ಫಸ್ಟ್ ನಾವೇನು ಮಾಡ್ಬೋದು, ಇನ್ವಾಯ್ಸ್ನ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಈ ಇನ್ವಾಯ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಅಮೆಝಾನ್ ಇನ್ವಾಯ್ಸು. ಇದರಲ್ಲಿ ಆ್ಯಪಲ್ ಐಫೋನ್ ಪ್ರಾಡಕ್ಟು ನಮ್ಮ ಇನ್ವಾಯ್ಸಲ್ಲಿದೆ. ಸೊ ಇದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ಇದೆ. ಸೊ ಅದು ಹೇಗೆ ಆ್ಯಡ್ ಮಾಡ್ಬೋದು, ಹೇಗೆ ಸೊ ಈ ಇನ್ವಾಯ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಈಗೇನಾಗ್ತಾಯಿದೆ, ಬಿಹೈಂಡ್ ದಿ ಸೀನ್ಸು ನಮ್ಮ LLM ಅದ್ರ ಡೇಟಾನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದೆ. ಸೊ ಆ PDF ಅಲ್ಲಿರೋ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದೆ. ಸೊ ನೀವು ಇಲ್ಲಿ ನೋಡಿದ್ರೆ ಆ PDF ಅಲ್ಲಿರೋ ಡೇಟಾನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ನಮಗೆ ನಂಬರ್ ಕೊಡ್ತಾಯಿದೆ. ಸೊ ಕ್ವಾಂಟಿಟಿ 1, ಯೂನಿಟು, ಟೋಟಲ್ಲು ಎಲ್ಲ ನಂಬರ್ ಕೊಡ್ತಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 3 ಪ್ರಾಡಕ್ಟ್ ಇತ್ತು ಅಂದರೆ 3 ಡೀಟೇಲ್ಸ್ ಬರುತ್ತೆ. ಸೊ 3 ಐಟಮ್ ಬರುತ್ತೆ. ಸೊ ಈಗಿದೇನಾಗಿದೆ, ಇದೆಲ್ಲ ಡೇಟಾಬೇಸ್ಗೆ ಕೂತಿದೆ. ಸೊ ನಾವಿಲ್ಲಿ ಇನ್ವಾಯ್ಸ್ನ ಕ್ಲಿಕ್ ಮಾಡಿದ್ರೆ ಸೊ ನಾನು ಆಲ್ರೆಡಿ ಒಂದು ಮುಂಚೆ ಆ್ಯಡ್ ಮಾಡಿದ್ದೆ. ಸೊ ಇದರಲ್ಲಿ 3 ಪ್ರಾಡಕ್ಟ್ ಇದೆ. ಸೊ ಇದರಲ್ಲಿ ನಮ್ಮದು ಅಮೆಝಾನ್, ಇದರಲ್ಲಿ 1 ಪ್ರಾಡಕ್ಟ್ ಇದೆ. ಸೊ ಇದೆಲ್ಲ ಡೇಟಾಬೇಸಲ್ಲಿದೆ. ಸೊ ನಾನು ರಿಫ್ರೆಶ್ ಮಾಡಿದ್ರು ಈ ಡೇಟಾ ಇಲ್ಲೇ ಇರುತ್ತೆ. ಸೊ ಈ ಏಜೆಂಟ್ನ ನಾನು ಹೇಗೆ ಬಿಲ್ಡ್ ಮಾಡಿದ್ದೀನಿ ಅಂದರೆ, ಸೊ ಫಸ್ಟ್ ನಾವೀಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ PDF ಅಪ್ಲೋಡ್ ಮಾಡಿದ್ವಿ. ಸೊ ಇಲ್ಲಿ ಸೊ ನಮ್ಮ PDF ಅಪ್ಲೋಡ್ ಮಾಡಿದ್ವಿ. ಅಪ್ಲೋಡ್ ಮಾಡಿ ಸೆಂಡ್ ಕೊಟ್ಟಾಗ ಈ PDF ಏನು ಮಾಡಿತ್ತು, LLMಗೆ ಹೋಯ್ತು. ಸೊ LLMಗೆ ಹೋಗೋಕ್ಕಿಂತ ಮುಂಚೆ ಪಾರ್ಸ್ ಮಾಡ್ತೀವಿ. ಸೊ ಪಾರ್ಸ್ ಮಾಡಿ LLMಗೆ ಡೇಟಾನ ಕಳಿಸ್ದೆ. ಸೊ ಈ LLMಗೆ ಕಳಿಸಿದ ಮೇಲೆ ನಾವು ಒಂದು ಸಿಸ್ಟಮ್ ಪ್ರಾಂಪ್ಟ್ನ ಕೊಟ್ಟಿರ್ತೀವಿ. ಸೊ ನಾವು LLMಲ್ಲಿ ಏನು ಮಾಡಬೇಕಿದು ಅಂತ ಕೊಟ್ಟಿರ್ತೀವಿ. ಸೊ ಇಲ್ಲಿ ಬೇಸಿಕಲಿ ನಮ್ಮ PDF ಡೇಟಾನು ಸಿಕ್ತು, ಏನು ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ LLMಗೆ ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆ ನಾನು LLMಸ್ಗೆ ಟೂಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಸೊ ಈ ಬೇಸಿಕಲಿ ಟೂಲ್ಸೇ ಇಷ್ಟೆಲ್ಲ ಏಜೆಂಟಾಗಿ ಕನ್ವರ್ಟ್ ಮಾಡೋಕ್ಕೆ ಈ ಟೂಲ್ಸೇ ರೀಸನ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈಗ ಈ ಟೂಲ್ಸ್ನ ಏನು ಮಾಡ್ತಿದ್ದೀನಿ, ಟೂಲ್ಸ್ನ ನಾನು ಡಿಫೈನ್ ಮಾಡಬೇಕಲ್ವಾ. ಸೊ ಫಸ್ಟು ನಾನು PDF ಪಾಸ್ ಮಾಡಬೇಕು, PDF ಅಲ್ಲಿರೋ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ನಾನು ಅದಕ್ಕೆ ಇನ್ವಾಯ್ಸ್ ಟೂಲ್ ಅಂತ ಒಂದು ಡಿಫೈನ್ ಮಾಡಿದ್ದೀನಿ. ಸೊ ಏನು ಮಾಡುತ್ತೆ, ಇನ್ವಾಯ್ಸ್ ಟೂಲ್ನ ನಾನು ಟೂಲ್ಸಿಗೆ ಕೊಟ್ಟರೆ ಅದೇನು ಮಾಡ್ತು, PDF ಅಲ್ಲಿರೋ ಡೇಟಾನೆಲ್ಲ ಪಾಸ್ ಮಾಡಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತು. ಸೊ ಯಾವ ಐಟಮ್ಸ್ ಇದೆ, ಅದರದ್ದು ಪ್ರೈಸ್ ಎಷ್ಟು ಎಲ್ಲ. ಸೊ ಇದೆಲ್ಲ ಬಂದಾದಮೇಲೆ ಮತ್ತೆ LLM ಇನ್ನೊಂದು ಟೂಲ್ನ ಕಾಲ್ ಮಾಡುತ್ತೆ, ಡೇಟಾಬೇಸ್ ಟೂಲ್. ಸೊ ಈಗೇನು ಮಾಡ್ತು, ಎಕ್ಸ್ಟ್ರಾಕ್ಟ್ ಮಾಡಿರೋ ಡೇಟಾನ ಈ ಡೇಟಾಬೇಸ್ ಒಳಗೆ ಹಾಕಬೇಕಲ್ವಾ. ಸೊ ಅದಕ್ಕೆ ಈ ಡೇಟಾಬೇಸ್ ಟೂಲ್ನ ಕಾಲ್ ಮಾಡಿ ಈ ಡೇಟಾಬೇಸ್ ಒಳಗೆ ನಮ್ಮ ಇನ್ಫಾರ್ಮೇಷನ್ ಹಾಕ್ತು. ಸೊ ನಾನೇನು ಮಾಡಿದೆ, PDF ಅಪ್ಲೋಡ್ ಮಾಡಿದ ತಕ್ಷಣ ಅದರಲ್ಲಿರೋ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೇಟಾನ ಡೇಟಾಬೇಸ್ಗೆ ಹಾಕ್ತು. ಸೊ ಇದೆಲ್ಲ ಮಾಡಿದ್ದು LLM. ಸೊ ನಾನು ಅದಕ್ಕೇನು ಕೊಟ್ಟೆ, ಟೂಲ್ಸ್ನ ಕೊಟ್ಟೆ ಹೇಗೆ ಮಾಡೋದು ಅಂತ. ಸೊ ನೀವು ಕೋಡ್ ಇದರಲ್ಲಿ ಹೋಯಿತು ಅಂದರೆ ಸೊ ನೋಡಬೇಕು, ನೀವು ಇಲ್ಲಿ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಸೊ ಸಿನ್ಸ್ ಇದು ಬರೀ PDF ಆಗಿದೆ ಅಂದರೆ ಪ್ರಾಂಪ್ಟ್ ಕೊಡ್ಬೋದು. ಸೊ ಇದು ಇವಾಗ ಚಾಟ್ ಆಗಿದ್ದರೆ ನಾನು ಇದನ್ನು ಸಿಸ್ಟಮ್ ಪ್ರಾಂಪ್ಟಾಗಿ ಕನ್ವರ್ಟ್ ಮಾಡ್ಬೋದು. ಸಿಸ್ಟಮ್ ಪ್ರಾಂಪ್ಟಾಗಿ ಕನ್ವರ್ಟ್ ಮಾಡ್ತಾಯಿದ್ದೆ. ಸೊ ಸಿಸ್ಟಮ್ ಪ್ರಾಂಪ್ಟ್ ಇಲ್ಲಿ ನಾನು ಪ್ರಾಂಪ್ಟ್ ಕೊಡ್ತಾಯಿದ್ದೆ. ಸೊ ಈ ಪ್ರಾಂಪ್ಟು ಯೂಸರ್ ಏನು ಎಂಟ್ರ್ ಮಾಡ್ತಿದ್ರಲ್ಲ ಆ ಪ್ರಾಂಪ್ಟು. ಸೊ ಇದು ನಾನು LLMಗೆ ಪ್ರಿಸೈಸಾಗಿ ಹೇಳ್ತೀನಿ. ಸೊ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು ಸೊ ಇಲ್ಲಿ ಆ್ಯಕ್ಷನ್ಸ್. ಸೊ ಏಜೆಂಟ್. ಸೊ ನೀವು ಇಲ್ಲಿ ನೋಡ್ಬೋದು ಸಿಸ್ಟಮ್ ಪ್ರಾಂಪ್ಟ್. ಸೊ ಇದು ಸಿಸ್ಟಮ್ ಪ್ರಾಂಪ್ಟು, ಇದು ಪ್ರಾಂಪ್ಟು ನಮ್ಮದು. ಸೊ ಈ ರೀತಿ ಡಿಫೈನ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಟೂಲ್ಸ್ನ ನೋಡ್ತಾ ಇದ್ದರೆ ನಾನು ಇದಕ್ಕೆ ಟೂಲ್ಸ್ನ ಕೊಟ್ಟಿದ್ದೀನಿ ಎಷ್ಟೊಂದು. ಇನ್ವಾಯ್ಸ್ ಡೇಟಾ ಟೂಲ್, ಪ್ರಾಡಕ್ಟ್ ಡೇಟಾ, ಸೇಲ್ಸ್ ಡೇಟಾ. ಸೊ ಇದೇನೆಂದರೆ ನಮ್ಮ ಅಪ್ಲಿಕೇಶನ್ಗೆ ಹೋಯ್ತು ಅಂದರೆ ಸೊ ನಾನಿಲ್ಲಿ ಸೇಲ್ಸ್ ಮಾಡ್ಬೋದು. ಸೊ ಇಲ್ಲಿ
ಫಾರ್ ಎಕ್ಸಾಂಪಲ್ ನಾನು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಒಂದು ಕೊಟ್ಟು ಈಗ ರೆಕಾರ್ಡ್, ಈಗ ನಮ್ಮ ಪ್ರಾಡಕ್ಟ್ ಇನ್ವಾಯ್ಸಲ್ಲಿ ಇರೋದು ಸೇಲ್ ಆಯಿತು. ಸೊ ಈ ಡೇಟಾನ ನಾನು ಇನ್ಸೈಟ್ಸ್ಗೆ ಹೋಯ್ತು ಅಂದರೆ ಇಲ್ಲಿ ಇದು ಜನ್ರೇಟ್ ಆಗುತ್ತೆ ನಮ್ಮ ಇನ್ಸೈಟ್ಸ್ ಎಲ್ಲ. ಸೊ ಎಲ್ಲ ಡೇಟಾಬೇಸಲ್ಲಿರೋ ಕಲೆಕ್ಟ್ ಮಾಡಿ, ಸೊ ನೀವು ನಮ್ಮ ಡೇಟಾಬೇಸ್ಗೆ ಹೋಯ್ತು ಅಂದರೆ ಸೊ ನಿಮ್ಗೆ ಇಲ್ಲಿ ಇನ್ವಾಯ್ಸು, ಪ್ರಾಡಕ್ಟು, ಸೇಲ್ಸು, ಸೊ ಇನ್ನು ಅದೇ ರೀತಿ ಇನ್ನು ಅಲರ್ಟ್ ಅಂತ ಒಂದಿದೆ. ಸೊ ಈ ಥರ ಎಲ್ಲ ಡೇಟಾನು ನಾನು LLMಗೆ ಕೊಟ್ಟಿದ್ದೀನಿ ಟೂಲ್ಸಾಗಿ ಕನ್ವರ್ಟ್ ಮಾಡಿ. ಸೊ ಇದು LLM ಏನು ಮಾಡುತ್ತೆ, ಪಿಕ್ ಮಾಡುತ್ತೆ ಯಾವ ಟೂಲ್ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈಗ ಇನ್ಸೈಟ್ಸ್ ಅಂದರೆ ನಮ್ಗೆ ಎಲ್ಲ ಟೂಲು ಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ಇನ್ಸೈಟ್ಸ್ ಅಂದರೆ ಎಲ್ಲ ಟೂಲು ಬೇಕು. ಸೊ ನೀವು ನೋಡಿದ್ರೆ ಇಲ್ಲಿ ಟಾಪ್ ಸೆಲ್ಲಿಂಗ್ ಯಾವುದು, ಸೊ ಒಂದೇ ನಾನು ಸೇಲ್ ಮಾಡಿರೋದು. ಸೊ ನಂದು ಎಲ್ಲ ಪ್ರಾಡಕ್ಟ್ ಡೀಟೇಲ್ಸು, ಸೇಲ್ಸ್ ಡೀಟೇಲ್ಸು. ಸೊ ನಾನು ಇವನ್ AI ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ AI ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಇಲ್ಲಿ ನಾನು ಏನು ಎಂಟ್ರ್ ಮಾಡ್ತೀನಲ್ಲ ಇದು ಪ್ರಾಂಪ್ಟು. ಸೊ ನಾನು ಬೇಸಿಕಲಿ ನಾನು ಆ್ಯಸ್ ಎ ಡೆವಲಪರ್ ಒಂದು ಕೊಡ್ತೀನಲ್ಲ ಅದು ಸಿಸ್ಟಮ್ ಪ್ರಾಂಪ್ಟು. ಸೊ ನಾವೀಗ ಟೂಲ್ಸ್ನ ಹೇಗೆ ಡಿಫೈನ್ ಮಾಡೋದಂತ ನೋಡಿ. ಸೊ ಇದು ನಮ್ಮ ಇನ್ವಾಯ್ಸ್ ಟೂಲ್ಸ್ ಅಲ್ವಾ. ಸೊ ನಾನು ಇಲ್ಲೇನು ಮಾಡ್ತೀನಿ, ಎಲ್ಲ ಡೇಟಾನು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ, ಇನ್ವಾಯ್ಸ್ ಡೇಟಾ. ಆಮೇಲೆ ಅದನ್ನು ಎಕ್ಸ್ಪೋರ್ಟ್ ಮಾಡಿ ನಮ್ಮ LLMಗೆ ಕೊಡ್ತಾಯಿದ್ದೀನಿ. ಸೊ ಅದೇ ರೀತಿ ಪ್ರಾಡಕ್ಟಲ್ಲಿ ನನಗೆ ಹೇಗೆ ಬೇಕೋ ಅದನ್ನು ಅರೇಂಜ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಟಾಪ್ ಸೆಲ್ಲಿಂಗ್, ಸೊ ಅದಕ್ಕೆ ಅದು ಟಾಪ್ ಸೆಲ್ಲಿಂಗ್ ಆಗಲೇ ಬಂತು. ಸೊ ಈ ರೀತಿ, ಸೊ ಅಲರ್ಟ್ದೇನು ಬರ್ದಿಲ್ಲ. ಸೊ ಈ ಥರ ಇದನ್ನೆಲ್ಲ ನಾನು ಕನ್ವರ್ಟ್ ಮಾಡಿ AI ಏಜೆಂಟ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಈ ಥರ AI ಏಜೆಂಟು ನಮ್ಮ ಟೂಲ್ಸ್ನ ಯೂಸ್ ಮಾಡಿ, ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ನಾನು ಇನ್ನೂ ಮೆನಿ ಟೂಲ್ಸ್, ಎಷ್ಟು ಟೂಲ್ಸ್ ಆದರೂ ಬರಿಬೋದು. ಆ ಟೂಲ್ಸ್ನ ಯಾವ ಟೂಲ್ಸ್ನ ಯೂಸ್ ಮಾಡಬೇಕು ಅಂತ LLM ಪಿಕ್ ಮಾಡಿ ನಮಗೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಚಾಟ್ ಮಾಡಿದ್ರೆ ಚಾಟ್ ರಿಸಲ್ಟ್ ಕೊಡುತ್ತೆ. ಸೊ ಈಗ ನಾನು ಸೇಲ್ಸ್ ಅಥವಾ ಇನ್ವಾಯ್ಸ್ ಡೇಟಾ ತಗೊಟ್ರೆ, ಸೊ ಒಂದು ಸ್ವಲ್ಪ ಹೊತ್ತು ಇವನ್ ನಾವು ಇದನ್ನು ಸ್ಟ್ರೀಮ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ನಮ್ಮ ಇನ್ವಾಯ್ಸ್ ಡೇಟಾ, ದೇರ್ ಆರ್ 2 ಇನ್ವಾಯ್ಸ್. ಸೊ ಇನ್ವಾಯ್ಸ್ ಡೇಟಾ ಯಾವ್ಯಾವಿದೆ ಅದೆಲ್ಲ ನನಗೆ ಕೊಡುತ್ತೆ. 2 ಇದೆ, 3 ಪ್ರಾಡಕ್ಟ್ ಇದೆ. ಅದೇ ರೀತಿ ಸೇಲ್ಸ್ ಕೇಳ್ಬೋದು, ಏನಾದರೂ ಕೇಳ್ಬೋದು. ಸೊ ನಾನೇನು ಆ್ಯಡ್ ಮಾಡಿರಲ್ಲ, ಅದಕ್ಕೆ ಇನ್ವಾಯ್ಸ್ ಡೇಟಾ ಕೇಳಿದೆ. ಸೊ ಈ ಅಲರ್ಟ್ ಏನು ಅಂತ, ಅಲರ್ಟ್ ಅಂದರೆ ಸೊ ನಾವಿಲ್ಲಿ ಬೇಸಿಕಲಿ ಏನಂದರೆ ಈ ಇನ್ವಾಯ್ಸ್ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಅಲ್ವಾ. ಈಗ ನಾವು ಸೇಲ್ಸ್ಗೆ ಹೋಯ್ತಂದರೆ, ನ್ಯೂ ರೆಕಾರ್ಡ್ಸ್ಗೆ ಹೋಯ್ತಂದರೆ, ಸೊ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ. ಸೊ ನನ್ನ ಹತ್ರ ಈಗ 2 ಪ್ರಾಡಕ್ಟ್ ಲ್ಯಾಪ್ಟಾಪ್ ಇದೆ. ನಾನು 3ನೇನಾದ್ರು ಮಾರಿತ್ತು ಅಂದರೆ ಸೊ ಇದು ಅಲರ್ಟ್ ಆಗುತ್ತೆ. ಸೊ ಅಲರ್ಟ್ ಡೇಟಾನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಈ ರೀತಿ ನಾವು AI ಏಜೆಂಟಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಇದೇ ರೀತಿ ನಿಮ್ಗೇನಾದರೂ ಕನ್ವರ್ಟ್ ಮಾಡ್ಬೋದು. ಸೊ ವಾಟ್ಸಪ್ಪಿಗೆ ಮೇಲ್ ಹಾಕಿ ಅಂತ ಹೇಳಿದ್ರೆ ಮೇಲ್ APIs ಕೊಟ್ಟರೆ ಅದು ಮೇಲಿಂದ APIಗೆ ಕಾಲ್ ಮಾಡುತ್ತೆ LLM. ಸೊ ಆ ರೀತಿ ನಾವು ಏನಾದರೂ ಡಿಫೈನ್ ಮಾಡ್ಬೋದು. ಸೊ ಇವತ್ತಿಂದು ವಿಡಿಯೋ ಕಂಟೆಂಟ್ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು AI ಏಜೆಂಟ್ ಫುಲ್ ಕಂಪ್ಲೀಟಾಗಿ ಹೇಗೆ ಬಿಲ್ಡ್ ಮಾಡೋದು ಅಥವಾ ಒಂದು ಕಂಪ್ಲೀಟ್ ವಿಡಿಯೋನ ತರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನೀವು ಅದು ಮಾಡಿದ್ರೆ ನಮಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಈ ಥರ ವೀಡಿಯೋಸ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ. ಬಾಯ್, ಟೇಕ್ ಕೇರ್.